ಗುರುಗಳೇ ನಮಸ್ಕಾರ. ಅದೇ ವೀಕ್ಷಕರೇನೋ ಕೇಳ್ತಿದ್ರು ಕಮೆಂಟ್ಸ್ ಅಲ್ಲೆಲ್ಲ, ಅದೇ ಕರಂಗೋಲಿ ಬಗ್ಗೆ ಅದೇನ ವೀಕ್ಷಕರಿಗೆ ತಿಳಿಸಕ್ಕೆ ಇಷ್ಟಪಡ್ತೀರಾ ನಿಮ್ಮ ಕಡೆಯಿಂದ? ಕರಂಗೋಲಿ ಮಾಲೆ ಬಗ್ಗೆ ನೋಡಿ, ಬಹಳಷ್ಟು ಜನ ಇವತ್ತು ಕರಂಗೋಲಿ ಮಾಲೆ ಬಗ್ಗೆ ವಿಡಿಯೋಗಳು ಮಾಡಿಬಿಡ್ತಿದ್ದಾರೆ. ಅವರಿಗೆಲ್ಲ ನಾನೊಂದು ಸಜೆಷನ್ ಕೊಡ್ತೀನಿ. ನಾನು ಧರಿಸಿರ್ತಕ್ಕಂಥದ್ದು ಕೆಂಪು ಗುಲಗಂಜಿ 108 ಮಣಿ. ಇದು ಆಕರ್ಷಣ ಶಕ್ತಿ ಇರ್ತಕ್ಕಂಥ ಮಾಲೆ. ಹಾಗೆ ಕರಂಗೋಲಿ ಬಗ್ಗೆ ಮಾಲೆ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ, ಯಾರೋ ಒಬ್ಬ ಸ್ಟಾರ್ ನಟ ಒಬ್ಬರು ಇಬ್ಬರು ನಡೆಸ್ಬಿಟ್ಟು ಹಾಕೊಂಡ್ಬಿಟ್ರು. ಸೊ ಅವರಿಗೆ ಕೋಟಿಗಟ್ಟಲೆ ಲಾಭ ಆಗಿಬಿಟ್ಟಿದೆ. ಹಾಗಾಗಿ ನಮಗೂ ಎಲ್ಲ ಆಗ್ಬಿಡುತ್ತೆ. ಸೊ ಈ ಮಾಟ ಮಂತ್ರ ಮದ್ದು ಏನು ಮಾಡಿದ್ರು ನಾಟೋದಿಲ್ಲ, ಹಂಗಾಗ್ಬಿಟ್ಟು ನಾವೆಲ್ಲ ಧರಿಸ್ಬೇಕು ಅಂತೇಳಿ ಸಾಕಷ್ಟು ವಿಡಿಯೋಗಳ ಬಗ್ಗೆ ಮಾಡಿ ಬೆಳೆಸ್ತಿದ್ದಾರೆ. ನಾನು ನಿಮಗೆಲ್ಲರಿಗೂ ಹೇಳೋದು ಒಂದು ಮಾತು, ಪಕ್ಕದ ಮನೆಯವ್ರು ಯಾರೋ ಗಣೇಶಂದು ಹೋಮ ಮಾಡಿಸಿ ಪೂಜೆ ಮಾಡಿಸಿರ್ತಾರೆ, ಅವ್ರಿಗೆ ಭಾಳ ಚೆನ್ನಾಗಿ ಆಗ್ಬಿಟ್ಟಿರುತ್ತೆ. ಹಾಗಾಗ್ಬಿಟ್ಟು ನಾವು ಮಾಡಿಸಿದ್ರೆ ನಮಗೂ ಚೆನ್ನಾಗಾಗುತ್ತೆ ಅಂತ ನೀವೇನು ಮಾಡಿಸ್ತೀರಾ, ಆದರೆ ನಿಮಗೆ ಚೆನ್ನಾಗಿ ಆಗೋದಿಲ್ಲ. ಕಾರಣ ಏನಪ್ಪ ಅಂದರೆ, ಸೊ ಅವನ ದೋಷ ಜಾತಕದಲ್ಲಿ ಅವನಿಗೆ ಆ ಪೂಜೆಯಿಂದ ಒಳ್ಳೇದಾಗಬೇಕಾಗಿತ್ತು, ಆಯಿತು. ನಿನ್ನ ಜಾತಕ ದೋಷದಲ್ಲಿ ಯಾವ ಪೂಜೆಯಿಂದ ಒಳ್ಳೇದಾಗಬೇಕಂತ ನೀನು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ಮಾಡಿಸೋದ್ರಿಂದ ಅದು ಒಳಿತು ಆಗುತ್ತೆ. ಹಾಗೆ ಈ ಕರಂಗೋಲಿ ಮಾಲೆನ ಯಾರೋ ಒಬ್ರು ನಡೆಸಿ ಅವ್ರಿಗೆ ಒಳ್ಳೇದಾಗ್ಬಿಟ್ಟಿರುತ್ತೆ. ನಮಗೆಲ್ರಿಗೂ ಒಳ್ಳೇದಾಗುತ್ತೆ ಅಂತ ಹಾಕ್ಕೊಳ್ಳೋರಿಗೆ ಒಂದು ಕಿವಿ ಮಾತೇನೆಂದರೆ, ಮಾಲೆಯನ್ನು ಧರಿಸುವಾಗ ನೋಡಿ, ಈ ಮಾಲೆ ನಿಮಗೆ ಹತ್ತಿರದಿಂದ ನೋಡಿದಾಗ ಕಾಣುತ್ತೆ. ಒಂದು ಮಣಿಗೆ ಇನ್ನೊಂದು ಮಣಿ ಗಂಟಿದೆ, ಒಂದು ಮಣಿಗೆ ಇನ್ನೊಂದು ಮಣಿ ಗಂಟಿದೆ. ದೂರದಿಂದ ನೋಡಿದಾಗ ಹತ್ತಿರ ಕಾಣುತ್ತೆ, ಅದಕ್ಕೆ ಹತ್ರ ಬಂದು ನೋಡಿದಾಗ ಒಂದು ಮಣಿಯಿಂದ ಇನ್ನೊಂದು ಮಣಿಗೆ ಗ್ಯಾಪ್ ಇದೆ. ಹಾಗೆ ಈ ಕರಂಗೋಲಿ ಮಾಲೆ ಇದೆಯಲ್ಲ, ಅದನ್ನು ಒಂದು ಮಣಿಯಿಂದ ಇನ್ನೊಂದು ಮಣಿಗೆ ಗ್ಯಾಪ್ ಇರಬೇಕು. ಆಗಿದ್ದಾಗ ಮಾತ್ರ ಅದಕ್ಕೆ ಒಂದು ಪವರ್ ಬರುತ್ತೆ. ನೀವು ಅದೇ ಸ್ಟಾರ್ಗಳನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ, ಅವ್ರು ಹಾಕಿರ್ತಕ್ಕಂಥ ಮಾಲೆಗಳನ್ನ ಅಬ್ಸರ್ವ್ ಮಾಡಿ, ಒಂದು ಮಣಿಯಿಂದ ಇನ್ನೊಂದು ಮಣಿಗೆ ಗ್ಯಾಪ್ ಕೊಟ್ಟೆ ಅವರು ಆ ಮಾಲೆಗಳನ್ನ ಧರಿಸಿರ್ತಾರೆ. ಎಲ್ಲನೂ ಕೂಡಿಸಿ ಒಂದೇ ಮಾಲೆ ಮಾಡಿಬಿಟ್ಟು ಅದು ಧರಿಸೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ, ಫಲ ಇಲ್ಲ. ಹಾಗಾಗ್ಬಿಟ್ಟು ಮೊದಲು ತಿಳ್ಕೊಂಡು ಅದನ್ನು ಅಬ್ಸರ್ವ್ ಮಾಡಿ, ಹೌದು ಅನಿಸಿದ್ರೆ ಸೊ ಫಾಲೋ ಮಾಡಿ, ಒಳ್ಳೆಯದಾಗುತ್ತೆ. ಒಳ್ಳೆಯ ವಿಚಾರಕ್ಕೆ ಒಳ್ಳೆಯದಕ್ಕೆ ತಾಯಿ ಜಗನ್ಮಾತೆ ಆಶೀರ್ವಾದ ಮಾಡ್ತಾಳೆ. ಸೊ ಹಾಗಾಗಿ ಯಾವುದೇ ವಿಚಾರ ಮಾಡುವಾಗ ಸೊ ತಿಳ್ಕೊಂಡು ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಎಲ್ರಿಗೂ ಒಳ್ಳೆಯದಾಗಲಿ. ಕೂರ್ಸಾಕಿರೋದು ಮಾಲೆ ಸರಿನಾ, ಇಲ್ಲ ಆಮೇಲೆ ಫುಲ್ ಜೇಂಟ್ ಇರುತ್ತಲ್ಲ ಅದ ಕಂಡ್ರೆ ಒಳ್ಳೇದಾ, ಅಥವಾ ಇದು ಗಂಟು ಹಾಕಿರ್ತಲ್ಲ ಆ ಥರ ಮಾಲೆ ಹಾಕೊಂಡ್ರೆ ಒಳ್ಳೇದಾ? ಯದ್ಭವಂ ತದ್ಭವ ರೂಪಂ ಅಂದರೆ, ಸೊ ಒಂದು ಮಣಿಯಿಂದ ಒಂದು ಮಣಿ ಬಿಡಿ ಇರ್ತಕ್ಕಂಥ ಮಾಲೆಯನ್ನು ಧರಿಸೋದ್ರಿಂದ 100% ಫಲಗಳ ಲಾಭ ಸಿಗುತ್ತೆ. ಹಾಗೆ ಕೂಡ್ಸಿ ಹಾಕಿರೋ ಮಾಲೆಯಿಂದ ಪ್ರಯೋಜನ ಇಲ್ಲ, ಫಲಗಳು ಸಿಗೋದಿಲ್ಲ. ಆದರೂ ಕೂಡ ಕೊನೆಯದಾಗ ಒಂದು ಮಾತು ಹೇಳೋದಾದರೆ, ಯದ್ಭವಂ ತದ್ಭವ ರೂಪಿ. ಅವ್ರಿಗೆ ಹೇಗೆ ಅನಿಸುತ್ತೋ ಹಾಗೆ. ಆದರೆ ವಿಧಾನಗಳನ್ನು ಫಾಲೋ ಮಾಡಿದ್ರೆ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಸಿಗುತ್ತೆ. ಪರೀಕ್ಷೆಯಲ್ಲಿ ಹೆಚ್ಚು ಓದಬೇಕು, ಹೆಚ್ಚು ಅಂಕಣ ತಗೋಬೇಕು ಅಂದರೆ ಪ್ರಯತ್ನ ಇರಬೇಕು. ಹಾಗಾಗ್ಬಿಟ್ಟು ತಿಳ್ಕೊಂಡು ಸೊ ಅದನ್ನು ಫಾಲೋ ಮಾಡ್ಕೊಳ್ಳಿ.